ನಮಸ್ತೆ. ಹಾಯ್ ಎಲ್ಲರಿಗೂ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿ, ಏನ್ ವಿಷಯಪ್ಪ ಅಂದ್ರೆ, ನಮ್ಗೆ ಜೀವನದಲ್ಲಿ ನಿಜವಾಗ್ಲೂ ಖುಷಿ ಕೊಡುವಂತ ವಿಚಾರ ಯಾವುದು ನಮ್ಮ ಜೀವನದಲ್ಲಿ ನಿಜವಾಗ್ಲೂ ಖುಷಿ ಕೊಡುವಂತ ವಿಚಾರ? ನಾವು ಬೇರೆಯವ್ರ ಬಗ್ಗೆ ಮಾತಾಡೋದ್ರಿಂದ ಏನಾದ್ರೂ ಖುಷಿ ಕೊಡುತ್ತಾ ನಮಗೆ? ಸೊ ಒಂದು ಸ್ವಲ್ಪ ಹೊತ್ತು ಬೇರೆಯವ್ರ ಬಗ್ಗೆ ಮಾತಾಡುವ ಇದರಿಂದ ನಮಗೆ ಖುಷಿ ಸಿಗುತ್ತೆ. ಸೊ ನೀವು ಇಷ್ಟು ಅದರ ಆಳಕ್ಕೆ ಹೋಗಿರ್ತೀರ ಅಂದ್ರೆ ಬೇರೆಯವ್ರ ಬಗ್ಗೆ ಮಾತಾಡಿ ಅಭ್ಯಾಸ ಆಗಿರುತ್ತೆ ನಿಮಗೆ. ಸೊ ನಿಮ್ಮನ್ನ ಅದು ಬಿಡೋದೇ ಇಲ್ಲ. ನೀವು ಮಾತಾಡು ಅಂತಾನೆ ನಿಮ್ಮನ್ನ ಮುಂದಕ್ಕೆ ಹಾಗೆ ದೂಡ್ತಾ ಹೋಗುತ್ತೆ. ನೋಡಿ, ನೀವು ಯಾವತ್ತೂ ಕೂಡ ಬೇರೆಯವ್ರ ಬಗ್ಗೆ ಮಾತಾಡೋದ್ರಿಂದ ನಿಮ್ಮ ಜೀವನಕ್ಕೆ ಅದು ಕೆಟ್ಟ ಪರಿಣಾಮ ಉಂಟು ಮಾಡುತ್ತೆ. ಆ್ಯಂಡ್ ನೆಕ್ಸ್ಟ್ ಏನಂದ್ರೆ, ಒಬ್ಬರ ಬಗ್ಗೆ ಕೆಟ್ಟದಾಗಿ ಬೈಯೋದು, ಕೆಟ್ಟದಾಗಿ ಏನೇನೋ ಬೈಯೋದಾಗಿರ್ಬೋದು. ನಿಮಗೆ ಆ ಕ್ಷಣಕ್ಕೆ ಅದು ಗೊತ್ತಾಗೋದಿಲ್ಲ, ನಾನು ಏನು ಬೈದಿದ್ದೇನೆ, ಏನು ಮಾಡಿದೆ. ಸೊ ನಿಮಗೆ ನೆಕ್ಸ್ಟ್ ದಿನ ಗೊತ್ತಾಗುತ್ತೆ, ನಾನು ಹಾಗೆ ಬೈಬಾರ್ದು, ನಾನು ಹಾಗೆ ಇದು ಮಾಡಬಾರ್ದು. ಸೊ ಆ ಒಂದು ನಿಮಗೆ ನೇಚರ್ ಆಗಿರ್ಬೋದು, ಆ ಒಂದು ಖುಷಿ ಆಗಿರ್ಬೋದು, ಅಲ್ಲಿ ಎಲ್ಲವೂ ಕಳಚಿ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಅಲ್ವಾ. ಕೆಟ್ಟದಾಗಿ ಬೈಯೋದು, ಏನೇನೋ ಬೈಯೋದು. ಸೊ ಅದನ್ನು ನಾನು ಬಿಡ್ತೀನಿ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಂಡ್ರೆ ಖಂಡಿತ ಬಿಡ್ಬೋದು ಅದನ್ನು. ಸೊ ಆ್ಯಂಡ್ ನೆಕ್ಸ್ಟ್ ಏನಂದರೆ, ಒಬ್ಬರು ಬೇರೆಯವ್ರ ಬಗ್ಗೆ ಮಾತಾಡೋ ಗುಂಪಲ್ಲಿ ನೀವೇನಾದರೂ ಇರ್ತೀರಾ ಅಂದರೆ, ಸೊ ಖಂಡಿತವಾಗಿ ಅಂದರೆ ಯಾರ ಬಗ್ಗೆ ಏನೇನೋ ಮಾತಾಡ್ಕೊಂಡು ಇರ್ತಾರೆ. ಸೊ ಅವ್ರ ಜೊತೆ ನಾನು ಕೂಡ ಹೋಗಿ ಹೀಗೆಲ್ಲ ಮಾತಾಡುವಂತ ನಿಮಗೆ ಆಗ್ತಾ ಇದ್ದರೆ, ಸೊ ಅಲ್ಲಿಂದ ಕೂಡ ಅವಾಯ್ಡ್ ಮಾಡಬೇಕು ಅಂತ ವಿಚಾರ. ಬೇರೆಯವ್ರ ಬಗ್ಗೆ ಮಾತಾಡೋ ಗುಂಪಲ್ಲಿ ಹೋಗಿ ಅಲ್ಲಿ ನಿಂತರೆ ನೀವು ಕೂಡ ಹಾಗೆ ಆಗ್ತಾ ಹೋಗ್ತೀರಿ. ಸೊ ಅಂಥವರಿಂದ ಕೂಡ ದೂರ ಇದ್ರೆ ನಿಮ್ಮ ಜೀವನಕ್ಕೆ ಬೆಟರ್. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಹೊರಗಿನ ಫಾಸ್ಟ್ ಫುಡ್ ಆಗಿರ್ಬೋದು, ಅದೊಂದು ಡೈಲಿ ತಿನ್ನೋದಾಗಿರ್ಬೋದು. ಆ್ಯಂಡ್ ಸುಮ್ಮನೆ ಆರೋಗ್ಯ ವೇಸ್ಟ್ ಮಾಡೋದಾಗಿರ್ಬೋದು. ಆ ಕ್ಷಣಕ್ಕೆ ನಿಮಗೆ ಅದು ಖುಷಿ ಕೊಡ್ಬೋದು ಆ ಫುಡ್ ಅಲ್ವಾ. ಸೊ ನೆಕ್ಸ್ಟ್ ದಿನ ಅದು ಸುಮ್ಮನೆ ಹೊಟ್ಟೆ ನೋವು ಆಗಿರ್ಬೋದು, ದೇಹ ಒಂಥರ ಆಗೋದಾಗಿರ್ಬೋದು. ಸೊ ಅಂಥದ್ದನ್ನೆಲ್ಲ ತಿಂದು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ಒಳ್ಳೆಯದಲ್ಲ. ಆ ಕ್ಷಣಕ್ಕೆ ನಾಲ್ಗೆ ರುಚಿಗೋಸ್ಕರನೇ ತಿಂತೀರಾ ಅಷ್ಟೇ ಅಲ್ವಾ. ಸೊ ನೀವು ನಿಮ್ಗೆ ಹಾಗೆ ಇರ್ಬೋದು, ನಾಲಿಗೆ ರುಚಿಗೋಸ್ಕರ ಮಾತ್ರ ಆಗುತ್ತೆ, ಇದನ್ನು ದೇಹಕ್ಕೆ ಒಳ್ಳೆಯದಲ್ಲ, ಇದನ್ನು ನಮಗೆ ಬೇಡ, ಸೊ ಬಿಟ್ಬಿಡಿ ಅದನ್ನು, ನಿಮ್ಗೆ ಬೇಡ ನೀನು ಅಂತ ಹೇಳ್ಕೊಂಡು ಅದು ದೂರ ಮಾಡಿದರೆ ಆಯಿತು. ಸೊ ಅದರಿಂದ ಕೂಡ ಒಂದು ಕ್ಷಣಕ್ಕೆ ಖುಷಿ ಕೊಡೋದು, ಅರೆ ಕ್ಷಣಕ್ಕೆ ಖುಷಿ ಕೊಡೋ ವಿಚಾರ ಅದೆಲ್ಲ ಅಲ್ಲ. ಆ್ಯಂಡ್ ನೆಕ್ಸ್ಟ್ ಏನಂದರೆ, ಒಬ್ಬರ ಹೆಸರನ್ನು ನೆಗೆಟಿವ್ ಆಗಿ ಕರೆಯೋದು, ಒಬ್ಬರ ಹೆಸರನ್ನು ಅಡ್ಡವಾಗಿ ಕರೆಯೋದಾಗಿರ್ಬೋದು, ಅಡ್ಡ ಹೆಸರು ಕರೆಯೋದು. ಅಥವಾ ಅವರನ್ನು ಏನೋ ಒಂದು ದಪ್ಪ ಇದ್ದರೆ, ದಪ್ಪ ಇದೆಯಾ, ಕಪ್ಪಗಿದೆಯಾ, ಹೀಗಿದೆಯಾ ಅಂತ ಅವರ ದೇಹವನ್ನು ನೋಡಿ ಹೀಯಾಳಿಸೋದಾಗಿರ್ಬೋದು. ಆ ಕ್ಷಣಕ್ಕೆ ನೀವು ನಗೋದಕ್ಕೋಸ್ಕರ ಅವರನ್ನ ಹೆಸರನ್ನಕ್ಕೆ ಏನು ಮಾಡಿ ಕರೆಯೋದು. ಸೊ ಅದು ಯಾವತ್ತೂ ಒಳ್ಳೆಯದಲ್ಲ ಅಲ್ವಾ. ಸೊ ನಿಮ್ಮನ್ನ ಹಾಗೆ ಬೇರೆಯವರು ಕರೆದಾಗ ನಿಮಗೆ ಹೇಗಾಗುತ್ತೆ ಅಂತ ನೀವು ನೋಡ್ಬೋದು. ಸೊ ಹಾಗೆ ಅವರಿಗೆ ಕೂಡ ಹಾಗೆ ಆಗುತ್ತೆ. ಸೊ ಆ ಕಾರಣಕ್ಕೆ ಇದನ್ನು ಮಾಡೋದು ಕೂಡ ಬಿಟ್ಬಿಡಿ. ಸೊ ಇಂಥ ವಿಚಾರ ಯಾವುದು ಕೂಡ ನಿಮಗೆ ನೆಮ್ಮದಿ ಕೊಡುವಂಥ, ಖುಷಿ ಕೊಡುವಂಥ ವಿಚಾರ ಖಂಡಿತ ಅಲ್ಲ ಅಲ್ವಾ. ಸೊ ಆ ಕ್ಷಣಕ್ಕೆ ನಿಮಗೆ ಅದು ಹಾಗೆ ಅನಿಸ್ಬೋದು, ಇದಕ್ಕೆ ನಾನು ಹೀಗೆ ಹೋದರೆ ಖುಷಿ ಸಿಗೋದು. ಸೊ ಅದು ನಿಮ್ಮ ಜೀವನಕ್ಕೆ ಒಂದು ಖುಷಿ ಖಂಡಿತ ಸಿಗೋದಿಲ್ಲ. ನಿಮಗೆ ಅನಿಸ್ತಾ ಇರ್ಬೋದು, ಯಾಕಪ್ಪ ನಾ ಹಿಂಗೆ ಮಾಡಿದೆ ಅಂತ. ಸೊ ನೀವು ಅದಕ್ಕೆ ಎಷ್ಟು ಅಡಿಕ್ಟ್ ಆಗಿರ್ತೀರ ಅಂದರೆ ಅದು ನಿಮ್ಮನ್ನು ಈಚೆ ತರಲಿಕ್ಕೆ ಬಿಡೋದೇ ಇಲ್ಲ. ಸೊ ಒಮ್ಮೆ ನೀವು ಮನಸ್ಸಲ್ಲಿ ಹಾಗೆ ಅಂದ್ಕೊಂಡ್ರೆ, ನಾನು ಅದರಿಂದೆಲ್ಲ ಹೊರಗೆ ಬರಬೇಕು, ನಾನು ಅದರಿಂದ ಹೊರಗೆ ಬಂದು ನಾನು ಸತ್ಯವನ್ನು ತಿಳ್ಕೋಬೇಕು, ನಾಲೆಜನ್ನು ಹೆಚ್ಚು ಮಾಡಬೇಕು, ಜ್ಞಾನವನ್ನು ತಿಳ್ಕೋಬೇಕು ಅಂತ ನೀವೇನಾದರೂ ಮುಂದೆ ಹೋದರೆ ಖಂಡಿತ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಇದೆ. ಆ್ಯಂಡ್ ಮೊದಲು ಕಷ್ಟ ಆಗ್ಬೋದು. ಆ್ಯಂಡ್ ನೆಕ್ಸ್ಟ್ ಸ್ವಲ್ಪ ದಿನ ಆದಮೇಲೆ ಖಂಡಿತ ನಿಮಗೆ ಅದರಿಂದ ಹೊರಗೆ ಬರ್ಬೋದು ಅಲ್ವಾ. ನೋಡಿ, ನಿಜವಾಗ್ಲೂ ಖುಷಿ ಕೊಡುವಂಥ ವಿಚಾರ ಅಂದರೆ ನಮ್ಮ ಸತ್ಯವನ್ನು ತಿಳ್ಕೊಳ್ಳೋದಾಗಿರ್ಬೋದು. ಸುಮ್ಮನೆ ನೆಗೆಟಿವ್ ಆಗಿ ಥಿಂಕ್ ಮಾಡಿಕೊಂಡು, ನೆಗೆಟಿವ್ ಆಗಿ ಯೋಚನೆ ಮಾಡಿಕೊಂಡು, ಖಂಡಿತ ನೆಗೆಟಿವ್ ಆಗಿ ನಾವು ಯೋಚನೆ ಮಾಡೋದಿಲ್ಲ. ನಾವೇನು ನೋಡ್ತೀವಿ, ನಾವೇನು ಕೇಳ್ತೀವಿ, ಸೊ ನಾವೇನು ಮಾತಾಡ್ತೀವಿ ಅದರ ಮೇಲೆ ಇರುತ್ತೆ ನಮ್ಮ ಮನಸ್ಸಲ್ಲಿ ಆ ಒಂದು ಥಾಟ್ ಆಗಿರ್ಬೋದು, ಆ ಒಂದು ಥಿಂಕಿಂಗ್ ಆಗಿರ್ಬೋದು. ಸೊ ನೀವು ಅದನ್ನು ಗಮನಿಸಿದರೆ, ನೀವೇನು ನೋಡ್ತಾ ಇದ್ದೀರಾ, ನೀವೇನು ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಯಾವ ಥಾಟ್ ಬರ್ತಾ ಇದೆ, ಸೊ ಅದನ್ನು ನೀವು ಗಮನಿಸಿದರೆ ಖಂಡಿತವಾಗಿಯೂ ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ ಜೀವನ ಏನು ಅಂತ. ಸೊ ಆ ಒಳಗಿನ ಅರಿವು ಅನ್ನೋದಿದೆಯಲ್ಲ, ಅದು ನಮ್ಮನ್ನು ಮುಂದಕ್ಕೆ ತಗೊಂಡು ಹೋಗ್ತಾ ಇರುತ್ತೆ ಅಲ್ವಾ. ಸೊ ನಮ್ಗೆ ಅರಿವಾಗಬೇಕು, ನಾನು ಏನು ಮಾಡ್ತಾ ಇದ್ದೀನಿ, ನಾನು ಏನು ಮಾತಾಡ್ತಾ ಇದ್ದೀನಿ, ನಾನು ಬೇರೆಯವ್ರ ಬಗ್ಗೆ ಮಾತಾಡ್ತಿದ್ದೀನಿ, ನಾನು ಇದು ಮಾಡ್ತಾ ಇದ್ದೀನಿ, ಸೊ ನಾನು ಇದನ್ನೆಲ್ಲ ಮಾಡಬಾರ್ದು, ಸೊ ಇದು ನನಗೆ ಒಳ್ಳೆಯದಲ್ಲ, ನನಗೆ
ಇದರಿಂದ ನನ್ನ ಜೀವನಕ್ಕೆ ಒಳ್ಳೆಯದಾಗೋದಿಲ್ಲ ಅಂತ ನೀವು ಅಂದ್ಕೋಬೇಕು. ಸೊ ಅದರಿಂದ ನೀವು ಒಳ್ಳೆಯದಾಗ್ತಾ ಹೋಗ್ತೀರ ಅಲ್ವಾ. ಸೊ ಜೀವನದಲ್ಲಿ ನಿಮಗೆ ಖುಷಿ ಕೊಡುವಂಥ ವಿಚಾರ ಯಾವುದು ಅಂತ ನೀವು ತಿಳ್ಕೊಂಡು ಸತ್ಯವನ್ನು ತಿಳ್ಕೊಳ್ಳಿ ಆಯಿತಾ. ನಾಲೆಜನ್ನು ಹೆಚ್ಚು ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮ ದಿನಚರಿಯನ್ನು ಚೆನ್ನಾಗಿ ಇಟ್ಕೊಳ್ಳಿ. ಬೆಳಗ್ಗೆ ಎದ್ದೇಳೋದಾಗಿರ್ಬೋದು, ಎಕ್ಸಸೈಸ್ ಮಾಡೋದಾಗಿರ್ಬೋದು, ಒಳ್ಳೆಯದನ್ನು ತಿನ್ನೋದಾಗಿರ್ಬೋದು ಆಯಿತಾ. ಸೊ ಇದನ್ನೆಲ್ಲ ಮಾಡೋದ್ರಿಂದ ಔಟ್ಸೈಡ್ ಫುಡ್ಡನ್ನು ಬಿಟ್ಟು ಆ್ಯಂಡ್ ಒಳ್ಳೆಯದನ್ನು ಅಷ್ಟೇ ತಿನ್ನಿ. ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಅದರಿಂದ ಖುಷಿ ಖಂಡಿತ ಸಿಕ್ಕೇ ಸಿಗುತ್ತೆ, ನಿಜವಾದ ಖುಷಿ. ಸೊ ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದ್ದರೆ ಆ್ಯಂಡ್ ಈ ವಿಡಿಯೋ ನಿಮಗೆ ಏನಾದರೂ ಉಪಯೋಗ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.